ಕೆಲೆ ರಾಜೀನಾಮೆ ಕೊಡ್ಸೋರೆ ಅಂತಂದ್ರೆ ಇದು ನಮ್ಮ ದುರಂತ. ಯಾಕೆ 2028 ಕಾಂಗ್ರೆಸ್ ಬರಲ್ವಾ ಅನ್ನೋದು ಕನ್ಫರ್ಮ್ ಇವ್ರಿಗೇನೆ. ಕೆಟ್ಟ ದಿನ ಮಾಡಿದ್ರೆ ಕಳಂಕ ಇಳಿಸ್ರಿ, ಜನಗಳು ಉಗಿತಾರೆ ಇಳಿಸಿ ಅಂತ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ಟು ಏನೋ ಗೊತ್ತಿದೆ, ಎಕ್ಸ್ಟ್ರಾ ಮಾಡ್ಬಿಡ್ತಾರ. ಇವರು ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿ ನಡೆಸ್ಬಿಡ್ತಾರೆ ಅಂತನಾ? ಕೊಡಬಾರ್ದಾಗಿತ್ತು, ಯಾಕೆ ಕೊಡ್ತಾರೆ ಅಂತ ಗೊತ್ತಾಯ್ತಲ್ಲ. ಸರ್ಕಾರ ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ನಡೀತಿದ್ರು ಒಬ್ಬ ಒಳ್ಳೆ CM ಕೆಲೆ ರಾಜೀನಾಮೆ ಕೊಡ್ಸೋರೆ ಅಂತಂದ್ರೆ ಇದು ನಮ್ಮ ದುರಂತ ಕರ್ನಾಟಕಕ್ಕೆ. ಸರ್ಕಾರ ಚೆನ್ನಾಗಿ ನಡೀತಿದ್ರು CM ಇಳಿಸ್ತಾರೆ ಅಂದ್ರೆ ಅವ್ರು ಅನುಕೂಲ ಮಾಡ್ಕೊತಾರೆ. ಜನ ಓಟ್ ಹಾಕಿ ಗೆಲ್ಸೋದು ಏನಕ್ಕೆ? ಒಳ್ಳೆ ವ್ಯಕ್ತಿ ಬಂದವನೆ, ನಮ್ಗೆ ಒಳ್ಳೇದ್ ಮಾಡ್ತವನೆ, ಒಳ್ಳೇದ್ ಆಯ್ತೈತೆ ಅಂತ. ಯಾರೋ ಒಬ್ರಿಗೋಸ್ಕರ ಯಾರೋ ಒಬ್ರು ಮುಖ್ಯಮಂತ್ರಿ ಆಗ್ಬೇಕು, ಇನ್ನೊಬ್ರಿಗೋಸ್ಕರ ಮುಖ್ಯಮಂತ್ರಿ ಇಡಿಸ್ಬಿಟ್ಟು ಯಾನಯ್ಯ. DK ಶಿವಕುಮಾರ್ಗೆ ಮುಖ್ಯಮಂತ್ರಿ ಕೊಡ್ಲಿ. ಯಾಕೆ 2028 ಕಾಂಗ್ರೆಸ್ ಬರಲ್ವಾ? ಬರಲ್ಲ ಅನ್ನೋದು ಕನ್ಫರ್ಮ್ ಇವ್ರಿಗೇನೆ. ಇವ್ರಿಗೆ ಎನ್ಕೆ ಇಲ್ಲ, ಹಂಗ ಬರಲ್ಲ DCM 5 ವರ್ಷದಲ್ಲಿ 5 ಜನ ಆಗ್ಬಿಡ್ಲಿ ಅಂತ. ನಮ್ ಜನಗಳಿಗೆ ಬೇಕಾಗಿರೋದು ಏನ್ ಗೊತ್ತೇನ್ರಿ? ಸರ್ಕಾರ ಚೆನ್ನಾಗಿ ನಡೀತಿದೆ, ಒಳ್ಳೇದಾಗ್ಬೇಕು, ಒಳ್ಳೇದಾಯ್ತಿದೆ. ಒಳ್ಳೇದಾದ್ಮೇಲೆ ಏನ್ ಇಳಿಸ್ಬೇಕು ಅಂತ ಇಳಿಸ್ಬಾರ್ದು. ಕೆಟ್ಟ ದಿನ ಮಾಡಿದ್ರೆ ಕಳಂಕ ಇಳಿಸ್ರಿ, ಜನಗಳು ಉಗಿತಾರೆ ಇಳಿಸಿ ಅಂತ. ಜನಗಳಿಗೆ ಇಷ್ಟು ಅನುಕೂಲ ಆಯ್ತಾ ಇದ್ರು, ಇವರ ಅನುಕೂಲಕ್ಕೆ ಮಾಡ್ಕಂದ್ರೆ ಯಾವ ನ್ಯಾಯ ಇದೆ? ಯಾರು ಒಪ್ಕೋತಾರೆ? DK ಶಿವಕುಮಾರ್ ಆಗ್ಲಿ 2028 ಇನ್ನೊಬ್ರು ಆಗ್ಲಿ ಬೇಡ ಅನ್ನಲ್ಲ. ಸರ್ಕಾರ ನಡೀತಿದ್ರೆ ಏನ್ ಇಳಿಸ್ಬೇಕು ಅಂತ. ಅಂದ್ರೆ ಇವ್ರವರ ಅನುಕೂಲಕ್ಕೆ, ಇವ್ರ ಹೊಂದಾಣಿಕೆಗೆ ಏನ್ ಬೇಕಾದ್ರೆ ಮಾಡ್ಕೋಬಹುದು. ಇವರು ಜನಗಳು ಹೆಂಗಾರ ಆಡಾಗ್ಲಿ, ಹೆಂಗಾರ ಮಾತಾಡ್ಕೊಳ್ಳಿ ಅಂತ. ಸಿಕ್ಕಾಬಟ್ಟೆ ನೋವಾಗ್ತದೆ ನಮ್ಗೆ ಸಿದ್ದರಾಮಯ್ಯ ಹೇಳಿ ತರತ್ತೀನಿ. ಕಳಂಕ ಇಳಿಸ್ಲಿ, ಕಳಂಕ ಇಳಿಸ್ಬೇಕು. ರಾಜಕೀಯ ಮುಖ್ಯಮಂತ್ರಿ ಯಾರೇ ಆಗಿರ್ಲಿ, ಜನಗಳೊಂದು ತಪ್ಪು ಸರಿಯಾಗಿ ಮಾಡ್ತಾರಂದ್ರೆ ಇಳಿಸ್ಬಿಡ್ಲಿ, ಏನ್ ತೊಂದ್ರೆ ಇಲ್ಲ. ಅದೆಲ್ಲ ಈ ತರ ಮಾಡಿ ಒಬ್ಬ ಒಳ್ಳೆ CM ಇಳಿಸ್ತಾ ಇದ್ದಾರೆ ಅಂತಂದ್ರೆ ಜನಗಳು ನೋವಾಗ್ತದೆ. ಯಾರ ಹೈಕಮಾಂಡ್ಗೋಸ್ಕರ ಅವ್ರು ರಾಜೀನಾಮೆ ಕೊಟ್ಬಿಟ್ರೆ ಕರ್ನಾಟಕದ್ದು ಭಾವನೆ ಎಲ್ಲ ಇವ್ರಿಗೆ ಗೊತ್ತು. ಸಿದ್ದರಾಮಯ್ಯ ಅವ್ರಿಗೆ ಹೆಂಗ್ ಮಾಡ್ಬೇಕು ಏನು ಅಂತ. ಒಳ್ಳೆ ಆಡಳಿತ ಕೊಟ್ಟಿದ್ರು ಈ ತರ ಮಾಡ್ತವ್ರಲ್ಲ, ಅದು ನಮ್ಗೆ ಒಂಥರ ಬೇಸರ ಆಯ್ತದೆ. ಅವ್ರು ಇಳಿಬಾರ್ದಾಗಿತ್ತು. ಅವರು DK ಶಿವಕುಮಾರ್ ಆಗ್ಬೇಕಾಯ್ತು ನೆಕ್ಸ್ಟ್. ಅವ್ರು ಏನ್ ತೊಂದ್ರೆ ಆಯ್ತಿರ್ಲಿಲ್ಲ. ಈಗ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಟ್ಟು ಏನೋ ಗೊತ್ತಿದೆ, ಎಕ್ಸ್ಟ್ರಾ ಮಾಡ್ಬಿಡ್ತಾರ. ಹಂಗಾರೆ ಇವ್ರಂತರ ಸಿದ್ದರಾಮಯ್ಯ ಸರ್ಕಾರ ಚೆನ್ನಾಗಿ ನಡೆಸ್ಬಿಡ್ತಾರೆ ಅಂತನಾ? ಇವ್ರು ಸಾಥ್ ಕೊಟ್ಕೊಂಡು ಹೋಗ್ಬೇಕಾಯ್ತು. ಇನ್ನೂ 2 ವರ್ಷ ಇರ್ಬೋದಾಗಿತ್ತು, ಚೆನ್ನಾಗಿ ಮಾಡ್ಬೋದಾಗಿತ್ತು. DK ಶಿವಕುಮಾರ್ ಒಳ್ಳೆ ವ್ಯಕ್ತಿನೇ, ಆದ್ರೂ ಮುಖ್ಯಮಂತ್ರಿ ಈ ತರ ಹಂಚಿಕೆ ಮಾಡ್ಕೊಂಡ ಅವಶ್ಯಕತೆ ಏನಿತ್ತು? ಒಳ್ಳೆ ಸರ್ಕಾರ ಕೊಟ್ಟಿದ್ರು, ಮುಖ್ಯಮಂತ್ರಿ ಅಂದ್ರೆ ಒಳ್ಳೆ ಕಾಂಬಿನೇಷನ್ ಇತ್ತು, ನಡ್ಸ್ಕೊಂಡು ಹೋಗ್ಬೋದಾಗಿತ್ತು. ಹೈಕಮಾಂಡ್ ಒಪ್ಕೊಂಡವ್ರೆ, ನಾವ್ ಅದಕ್ಕೋಸ್ಕರ ಕೊಡ್ತಾ ಇದೀವಿ ಅಂತಾರೆ. ಹೈಕಮಾಂಡ್ ಒಂದೇ ಮತ್ತವರು ಬದ್ಧ ಆಗ್ಬಿಟ್ಟವ್ರೆ. ಸಚಿವರು ಮತ್ತೆ ಶಾಸಕರು ಅವ್ರಿಗೆಲ್ಲ ಸಿದ್ದರಾಮಯ್ಯ ಒಲವು ಜಾಸ್ತಿ ಅಂತ ಟಿವಿ ನೋಡಿದ್ರೆ ಗೊತ್ತಾಯ್ತದಲ್ಲ. ಈಗ DK ಶಿವಕುಮಾರ್ CM ಅಭಿವೃದ್ಧಿ ಮಾಡ್ತಾರೆ ಅಂತ ಸರ್. ಅಭಿವೃದ್ಧಿ ಇವ್ರೇ ಮಾಡ್ತವ್ರೆ, ಇವ್ರು ಮಾಡ್ದೆ ಯಾವ ತರ ಮಾಡ್ತಾರೆ ಅಂತ ಗೊತ್ತಾಯ್ತಲ್ಲ. ಅಭಿವೃದ್ಧಿ ನಡೀತಾನೆ ಐತಲ್ಲ, ಇನ್ಯಾವ ತರ ಎಕ್ಸ್ಟ್ರಾ ಅಭಿವೃದ್ಧಿ ಮಾಡ್ತಾರೋ ಗೊತ್ತಾಯ್ತಲ್ಲ. ಇವ್ರು ನೆಕ್ಸ್ಟ್ CM ಆಗಿ ಇನ್ನೊಂದರ ಅಭಿವೃದ್ಧಿ ಮಾಡೋದಾಗಿತ್ತು. ಇವ್ರು ಸಾಥ್ ಕೊಟ್ಕೊಂಡು ಹೋಗ್ಬೇಕಾಯ್ತು. DK ಶಿವಕುಮಾರ್ ಇನ್ನೂ 2 ವರ್ಷ 3 ವರ್ಷ ಹೆಂಗೋ ಆಳಿದ್ರು, ಚೆನ್ನಾಗಿತ್ತು. ಮುಂದಿನ ಸರಿ ಕಾಂಗ್ರೆಸ್ ಪರ ಇವ್ರಿಬ್ರೆ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ DK ಶಿವಕುಮಾರ್ ಆಗ್ಬೋದಾಗಿತ್ತು. ಈಗ ನೋಡಕ್ಕೆ ಹೊಂದಾಣಿಕೆ ಆಗಲ್ಲ, ಮುಂದಕ್ಕೆ ತೊಂದರೆಗಳು, ಇದು ಅದು ಹೂವಪ್ಪಗಳು ಮಾತು ಕೊಡು, ಬೇರೆದಾರ ಮಾತು ನಡೀತದೆ, ಎಲ್ಲ ಇದಾಯ್ತದೆ. ನಮ್ಗೆ ತುಂಬಾ ಬೇಸರ ಸರ್ ಸಿದ್ದರಾಮಯ್ಯ